ಪ್ಯಾಕಪ್ ಮಾಡೋದಾ ಅಥವಾ ಏನು ಹೋಗೋದಾ? ಇಲ್ಲ ಇದು ಯಾವ ಜಾಗ? ಬೆಂಗಳೂರಿಂದ 25 ಕಿಲೋಮೀಟರ್ ಕರ್ಕೊಂಡು ಬಂದಿದ್ದೀರಾ? ಅಲ್ಲಿಂದ ಬರೋದಕ್ಕೆ 1.5 ಗಂಟೆ ಆಗಿದೆ. ಇಷ್ಟು ದೂರ ಯಾಕೆ ಇಟ್ರು ಅಂತ ಇಷ್ಟು ದೂರ ಲೊಕೇಶನ್ ಇಟ್ಟರೆ ನಮ್ಮ ಕ್ಯಾಮ್ರಾ ಪರ್ಸನ್ ಎಕ್ಸಾಸ್ಟೆಡ್, ಮೇಡಮ್ ಎಕ್ಸಾಸ್ಟೆಡ್. ಬನ್ರಪ್ಪ, ಅಲ್ಲಿಂದ ಬಂದಿದ್ದೀರ, ಇಲ್ಲೂ ಬಂದ್ಬಿಡಿ, ಒಳಗಡೆ ಬರ್ಬಿಡಿ. ಇದಕ್ಕೂ ನಿಮ್ಮ ಸಿನಿಮಾಗೂ ಏನು ಕನೆಕ್ಷನ್ ಎಕ್ಸಾಕ್ಟ್ಲಿ? ನೀವು ಕಥೆನೇ ಕೇಳ್ತಾ ಇದ್ದೀರಾ? ಶೂಟಿಂಗ್ ಲೊಕೇಶನ್ಸ್ ಕೂಡ ಹೀಗೆ ಇರ್ತಿತ್ತಾ? ತುಂಬ ದೂರ ದೂರ ಅದೇ ಬೆಳಗ್ಗೆ ನಾನು ಫಸ್ಟ್ ರೌಂಡ್ ಹೋದ್ರೆ ಹೀರೋಯಿನ್ ಬಂದಿರ್ಲೇನ್ರಿ ಅಂತ. ಎಷ್ಟು ಸಲ ಟೇಕ್ ತಗೊಂಡ್ರು? ಟೇಕ್ ನನ್ನಿಂದ ತಗೊಂಡಿಲ್ಲ. ಯಾವುದೋ ಒಂದು ಪ್ರತಿಮೆ ಸುತ್ತಾ ಇರುವಂತಹ ಆ್ಯಕ್ಚುಲಿ ಒಂದು ಸಿನಿಮಾ ಕಥೆ ಇದು. ಸೊ ಆ ವ್ಯಕ್ತಿ ಏನು ಸಾಧನೆ ಮಾಡಿರ್ತಾರೆ ಅಂದ್ರೆ ಏನು ವಿಶೇಷತೆ ಇರುತ್ತೆ ಈ ಸಿನಿಮಾದಲ್ಲಿ ಅಂತ ಜನರ ಮನಗಳಲ್ಲಿ ತುಂಬಿಕೊಳ್ಳೋ ರೀತಿ ಇರಬೇಕು ಅಂತಂದ್ರೆ ವಾಟ್ ಇಟ್ ಟೇಕ್ಸ್ ಫಾರ್ ಅ ಪರ್ಸನ್ ಆ್ಯಕ್ಚುಲಿ. ಒಬ್ರಿಗೆ ಕೆಟ್ಟದನ್ನ ನಾವು ಬಯಸಬಾರ್ದು, ಯಾವಾಗಲೂ ಒಳ್ಳೇದನ್ನೇ ಬಯಸಬೇಕು. ಒಂದು ಸ್ಮೈಲ್ ಇಟ್ಕೊಂಡಿದ್ರೆ ಮುಖದ ಮೇಲೆ ಐ ಥಿಂಕ್ ಅರ್ಧ ಕೆಲಸ ಮುಗಿದೋಗುತ್ತೆ ಅದರಲ್ಲಿ. ಸಾವಿರ ಸ್ಟ್ಯಾಚ್ಯೂಸ್ಗಳಿದೆ ಅಣ್ಣವ್ರದ್ದು. ನಿಮಗೆ ಅಂದರೆ ಯಾವ ಥರ ಫೀಲಿಂಗ್ ಅದನ್ನೆಲ್ಲ ನೋಡುವಾಗ ಏನು ಅನ್ನಿಸ್ತಾ ಇರುತ್ತೆ ನಿಮಗೆ? ನಮ್ಮ ತಂದೆಗೆ ಅವ್ರು ಕಂಡ್ರೆ ಆಗಲ್ಲ. ಯಾವಾಗ ನೋಡಿದ್ರು ಈ ಸ್ಮೈಲ್ ಹಿಂಗೆ ನೋಡ್ಬಿಟ್ಟು ಹಿಂಗೆ ನಕ್ಬಿಟ್ಟು ಹಿಂಗೆ ಅಂತ ಇದ್ರು. ಆ ಸ್ಮೈಲ್ ಹಂಗೆ ಎಕ್ಸಾಕ್ಟ್ ಹಂಗೆ ಇದೆ. ಎಕ್ಸಾಕ್ಟ್. ಎಷ್ಟೊತ್ರಿ? 2 ಅವರ್ ಆಯ್ತು. ಏನು ಕ್ಯಾಮ್ರಾ ಪ್ಯಾಕಪ್ ಮಾಡೋದಾ ಅಥವಾ ಏನು ಹೋಗೋದಾ? ಇಲ್ಲ ವೆಂಕಟೇಶ್, ಗೊತ್ತು. ಈಗ ಅದೇ ನಾನು ಹೇಳಿದ್ದೀನಿ ಅವ್ರಿಗೆ, ಆ್ಯಕ್ಚುಲಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವ ಜಾಗ? ಬೆಂಗಳೂರಿಂದ 25 ಕಿಲೋಮೀಟರ್ ಕರ್ಕೊಂಡು ಬಂದಿದ್ದೀರಾ? ಬೆಂಗಳೂರು ಇಲ್ಲೇ ಮಾಡ್ಬೋದಿತ್ತು. ಒಂದು ನಿಮಿಷ ತಡೀರಿ, ಧನ್ಯ ರಾಮ್ಕುಮಾರ್ ಬಂದಿದ್ದಾರೆ ಅನ್ಸುತ್ತೆ. ಹೀರೋ ಇನ್ನೂ ಕಾಣ್ತಾ ಇಲ್ಲ. ನೋಡೋಣ, ಅವ್ರನ್ನ ಫಸ್ಟ್ ಮೀಟ್ ಆಗಿ ಮಾತಾಡ್ಸುವ. ಬನ್ನಿ ಹೋಗೋಣ. ಸರಿ, ಅದು ಬೇಗ ಮುಗಿಸಿ ಆಗ್ಯಾರ. ಹಾಯ್ ಮ್ಯಾಮ್. ಹಾಯ್. ಎಷ್ಟೊತ್ತಾಯ್ತು? ಈಗ ಒಂದು 15 ನಿಮಿಷ ಆಯಿತು. ನಾವಂತೂ ಆ್ಯಕ್ಚುಲಿ ಅಲ್ಲಿಂದ ಬರೋದಕ್ಕೆ 1.5 ಗಂಟೆ ಆಗಿದೆ. ಇಷ್ಟು ದೂರ ಯಾಕೆ ಇಟ್ರು ಅಂತ ನಾವು ವಿಕಿ ಯಾವಾಗ್ಲೂ ಬೆಂಗಳೂರು ಆಚೆ ಇರೋ ಜಾಗನೇ ಹುಡುಕ್ತಾರಲ್ಲ, ನಂಗೆ ಅರ್ಥನೇ ಆಗಲ್ಲಪ್ಪ. ಶೂಟಿಂಗ್ ಟೈಮಲ್ಲಿ ಹೀಗೆನಾ? ಯಾವಾಗ್ಲೂ ಅಲ್ಲಿ ಹೋಗಿ ನಾವು ಜೇನಾಪುರ ಶೂಟಿಂಗ್ ಮಾಡಿದ್ದು, 8 ಅವರ್ ಜರ್ನಿ ಇಲ್ಲಿಂದ. ಓಕೆ, ಬಟ್ ಅವ್ರು ಬಂದಿರ್ತೀನಿ ಅಂತ ಹೇಳಿದ್ರು ಲೊಕೇಶನಲ್ಲಿ. ಇನ್ನೂ ಅವ್ರು ಇದಾರೆ ಅನ್ಸತ್ತೆ ಒಳಗೆ, ಆದ್ರೆ ನಿಮಗ್ ಕಾಯ್ತಾ ಇದ್ದೆ ನಾನು. ಸಾರಿ ಮ್ಯಾಮ್, ನಾವು ಬಂದು ಅಲ್ಲಿ ವೆಯ್ಟ್ ಮಾಡ್ತಿದ್ವಿ. ನೋಡಿ, ಇದು ವಿಕ್ಕಿ ಅವ್ರಂದ್ರೆ ಅವ್ರ ಲೋಕದಲ್ಲೇ ಲಾಸ್ಟ್ ಆಗ್ಬಿಡ್ತಾರೆ ಯಾವಾಗ್ಲೂ. ಬನ್ನಿ ಕೇಳೋಣ ಯಾಕೆ ಅಂತ. ನೋಡಿ ಸರ್, ನೋಡಿ ಅಲ್ಲಿ ಮಾತಾಡ್ತಾ ಇದ್ದಾರೆ. ಸರ್, ಇಷ್ಟು ದೂರ ಲೊಕೇಶನ್ ಇಟ್ಟರೆ ಈಗ ನೋಡಿ, ನಮ್ಮ ಕ್ಯಾಮ್ರಾ ಪರ್ಸನ್ ಎಕ್ಸಾಸ್ಟೆಡ್, ಮೇಡಮ್ ಎಕ್ಸಾಸ್ಟೆಡ್. ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬರಬೇಕು. ಇದೇನು ಕತೆ? ಅಲ್ಲ, ಕಾರಲ್ಲೇ ಬಂದಿದ್ದು, ಬಟ್ ತುಂಬಾ ದೂರ ಆಯ್ತಲ್ಲ ಸರ್ ಲೊಕೇಶನ್. ಬೆಂಗಳೂರು ಒಳಗಡೆನೆ ಎಲ್ಲಾದ್ರೂ ಇಟ್ಟಿದ್ರೆ ಸಿಟಿ ಒಳಗೆ ಏನೋ ಚೆನ್ನಾಗಿತ್ತು ಅಂತ. ಈ ಥರದ್ದು ಒಂದು ಜಾಗ ತೋರಿಸ್ತೀನಿ, ಬನ್ನಿ ಇಲ್ಲಿ. ಅಂಥದ್ದೇನು ಸ್ಪೆಷಾಲಿಟಿ ಇರ್ಬೋದು? ಬನ್ರಪ್ಪ, ಅಲ್ಲಿಂದ ಬಂದಿದ್ದೀರ, ಇಲ್ಲೂ ಬಂದ್ಬಿಡಿ, ಒಳಗಡೆ ಬಂದ್ಬಿಡಿ. ನೋಡಿ, ಇದ್ರ ಬಗ್ಗೆ ಹೇಳಿ ಇವಾಗ. ಓ ವಾವ್, ಹೇ ಅದನ್ನ ನಾನು ಮುಂಚೆ ನೋಡಿದ್ದೀನಿ. ಸೂಪರ್ ಸರ್, ಪರವಾಗಿಲ್ಲ. ಇಲ್ಲಿ ಕರ್ಕೊಬಂದಿದ್ದೀನಿ ಅಂತ. ಬಟ್ ಸ್ಟಿಲ್ ಆದರೂ ನಾವು ಟ್ರಾವೆಲ್ ಮಾಡಿದಕ್ಕೂ ಪರವಾಗಿಲ್ಲ. ಒಂದು ಜಾಗ ನೋಡಿ ಖುಷಿ ಆಯಿತು ನಿಜವಾಗ್ಲು, ಅಲ್ವಾ ಮ್ಯಾಮ್? ಖುಷಿ ಆಯಿತು ಸೀರಿಯಸ್ಲಿ. ಹೌದು, ವೆರಿ ನೈಸ್, ಗುಡ್ ಚಾಯ್ಸ್ ವಿಕ್ಕಿ ಅವರೇ. ಥ್ಯಾಂಕ್ ಯು. ನಾನು ಸುಮ್ಮನೆ ಬೈಕೊಳ್ತಾ ಇದ್ದೆ, ಆಚೆ ನಿಂತ್ಕೊಂಡಿದ್ದು, ಯಾಕಪ್ಪ ಇಷ್ಟು ದೂರ ಬಂದಿದ್ದೀನಿ ಅಂತ. ಬಟ್ ಇಟ್ ವಾಸ್ ವರ್ತ್ ಇಟ್. ಸರ್, ಏನು ಜಾಗ ಸರ್ ಎಕ್ಸಾಕ್ಟ್ಲಿ ಇದು? ಇದು ನಮ್ಮ ಕರ್ನಾಟಕದಲ್ಲಿ ಸ್ಟ್ಯಾಚ್ಯೂಗಳಾಗಿದೆಯಲ್ಲ, ಒಂದು 60-70% ಇವರೇ, ನಮ್ಮ ಶಿವಕುಮಾರ್ ಅವರೇ ಮಾಡಿಕೊಟ್ಟಿರೋದು. ಓ, ಇಲ್ಲಿನವರೇ? ನೋಡಿ, ನಮ್ಮ ಕರ್ನಾಟಕದ ಕರೆಕ್ಟ್ ಎಲ್ಲ ಸಾಧಕರು ಇಲ್ಲಿದ್ದಾರೆ ಇನ್ ಒನ್ ಫ್ರೇಮ್. ಇದೆಲ್ಲ ಮೌಲ್ಡ್ಗಳು, ಇದನ್ನ ತೆಗೆದ್ಬಿಟ್ಟು ಇದು ಮಾಡ್ತಾರೆ. ಕರೆಕ್ಟ್. ಪ್ಲಸ್ ನನ್ನ ಸಿನಿಮಾ ಇರೋದು ಒಂದು ಸ್ಟ್ಯಾಚ್ಯೂ ಬೇಸ್ಡ್. ಕರೆಕ್ಟ್, ಕಾಲಾಪತ್ತರ್, ಕಪ್ಪು ಕಲ್ಲು. ಇದು ಕರೆಕ್ಟ್ ಜಾಗ. ಹಂಗೆ ಫಸ್ಟ್ ಡೇ ಇವತ್ತು ಪ್ರಮೋಷನ್ ಶುರು ಮಾಡ್ತಾ ಇರೋದ್ರಿಂದ ಇಷ್ಟು ಲೆಜೆಂಡ್ಗಳ ಮುಂದೆ ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೇಕಂತಾನೆ ಇಲ್ಲಿ ಬಂದೆ. ಕರೆಕ್ಟ್. ನಾನು ನಿಮ್ಮ ತಾತನವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಚುಲಿ, ಕೌಂಟ್ ಮಾಡಿ ನೋಡಿದ್ರೆ ಇಲ್ಲಿ. ಸೊ ಎಷ್ಟು ಖುಷಿ ಅನಿಸುತ್ತೆ ಇದು ನೋಡಿದ್ರೆ? ತುಂಬ ಖುಷಿ ಆಗುತ್ತೆ, ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೋದು. ನಮ್ಗೆ ಯಾವ್ಯಾವುದು ಇದು ಮಯೂರ ಸ್ವಲ್ಪ ಅಂದರೆ? ಹೌದು 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 ನೋಡುವಾಗ ಹೌದು. ಕೃಷ್ಣದೇವರಾಯ ಹೌದು, ಇದು ಮಯೂರನೇ. ರಾಘವೇಂದ್ರ ಸ್ವಾಮಿ, ಇದು ಬಹದ್ದೂರ್ ಗಂಡು. ಹೌದು. ಅದು ಇವರು ಯಾವ್ದು ಹೇಳಿ, ಇದು
ಈ ಈ ಕಲ್ಲೇಟಿಂಗ್ ಅಂತ ಅಲ್ವಾ ನಮ್ಮ ಜಯಂತಿ ಮ್ಯಾಮ್ ಅವ್ರ ಜೊತೆ ಇಲ್ಲ ರೈಟ್ ಸಾರಿ ಅದು ಅವ್ರು ಹೇಗಿದ್ದಿದ್ದು ಹಾಗೆ ಇದೆ ಒರಿಜಿನಲ್ ಅದು ಒರಿಜಿನಲ್ ಎರಡೂ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಾಧಕರದ್ದು ಇದೆ, ಸಿನಿಮಾ ಆ್ಯಕ್ಟರ್ಸ್ಗಳದ್ದು ಜಾಸ್ತಿ ಇದೆ. ಅಪ್ಪು ಮಾಮಂದು ಪರ್ಫೆಕ್ಷನ್ ನೋಡಿ ಅಲ್ಲಿ ಅದರಲ್ಲಿ ಡಿಟ್ಟೋ ಅಂದರೆ ಅಟೆನ್ಷನ್ ಟು ಡೀಟೇಲ್ ಕಾಣಿಸುತ್ತೆ ಅದರಲ್ಲಿ ಏನು ಚೆನ್ನಾಗಿ. ಮತ್ತು ನಮ್ಮ ಶಂಕರ್ ನಾಗ್ ಅವ್ರದ್ದು ನೀಟ್ ಶೇಪ್ ಇದೆ. ವೆರಿ ನೈಸ್. ಸೊ ವಜ್ರಮಣಿ ಸರ್ದು ಇದೆ ಅಲ್ಲಿ. ಅದೇ ನಾನು ಆಗ್ಲೇ ನಾನು ಬಂದಿರೋದೇ ಈಗಲೇ ನಾನು ಆಗ್ಲೇ ನೋಡಿ ಹೇಳಿದ್ದೆ. ಹೌದು ನೀವ್ ಬಂದಿದ್ರಲ್ಲ ಬನ್ನಿ ಅಂತ ಹೇಳಿದ್ನಲ್ಲ, ಅದೇ ಸರ್ಪ್ರೈಸ್. ಕವಿರತ್ನ ಕಾಳಿದಾಸ ಹೌದು. ನಮ್ಮ ಇವ್ರದ್ದು ಇದೆ ಇಲ್ಲಿ, ವಾಟಾಳ್ ನಾಗರಾಜ್ ಅವ್ರದ್ದು ಇದೆ. ಸೋ ನೈಸ್. ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ ಪ್ರೇತಾತ್ಮ ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ನಾನು ಆ್ಯಕ್ಚುಲಿ ಸ್ವಲ್ಪ ನಿರ್ದೇಶಕರನ್ನ ಇಂಟ್ರಾಗೇಷನ್ ಮಾಡಬೇಕು, ಇಷ್ಟು ದೂರ ಬರೋ ಥರ ಮಾಡಿರೋದ್ರಿಂದ. ಓಕೆ, ಜಾಗ ಏನೋ ತುಂಬ ಚೆನ್ನಾಗಿದೆ, ಅಗ್ರೀಡ್. ಏನು ಈಗ ನಮಗೇನು ಬೇಜಾರು ಅನ್ನಿಸ್ತಾ ಇಲ್ಲ, ಅಥವಾ ಆ ಏನು ಸುಸ್ತೆಲ್ಲ ಏನಿತ್ತು ಅದೆಲ್ಲ ಈಗ ಮರೆತು ಹೋಗಿದೆ. ಬಟ್ ಇದಕ್ಕೂ ನಿಮ್ಮ ಸಿನಿಮಾಗೂ ಏನು ಕನೆಕ್ಷನ್ ಎಕ್ಸಾಕ್ಟ್ಲಿ? ಅಂದರೆ ಇವರೆಲ್ಲ ಆ್ಯಕ್ಚುಲಿ ಅಂದರೆ ಆಲ್ರೆಡಿ ಸಾಧನೆ ಮಾಡಿರುವಂತಹ ತುಂಬ ದೊಡ್ಡ ಸಾಧಕರ ಪ್ರತಿಮೆಗಳನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತಿರೋದಿಲ್ಲ. ಸೊ ನಿಮ್ಮ ಸಿನಿಮಾದಲ್ಲಿ ಯಾವ ಸಾಧಕ ಇರ್ತಾರೆ, ಅವ್ರು ಏನು ಸಾಧನೆ ಮಾಡಿರ್ತಾರೆ ಅಂತ? ಅದು ಸಿನಿಮಾ ನೋಡಿದ್ಮೇಲೆ ನೀವು ಕಥೆನೇ ಕೇಳ್ತಾ ಇದ್ದೀರಾ? ನಾವು ಕಷ್ಟಪಟ್ಟು ಮಾಡಿರೋದು ಬಿಡು ಕೈ ಹಾಕ್ತಾ ಇದ್ದೀರಾ. ಬಟ್ ಆ್ಯಕ್ಚುಲಿ ನಮ್ಮ ಕತೆ ಬಂದು ಸ್ಟ್ಯಾಚ್ಯೂ ಬೇಸ್ ಅಂತಂದರೆ ಒಂದು ಮೂರ್ತಿ ಪ್ರತಿಮೆಯ ಸುತ್ತ ನಡೆಯುವಂಥ ಕತೆ ಆಗಿರೋದ್ರಿಂದ ನಾನು ಪ್ರಮೋಷನ್ನ ಆ ಮೂರ್ತಿಗಳ ಸುತ್ತನೇ ಮಾಡ್ತಾಯಿದ್ದೀನಿ. ಎಲ್ಲರಲ್ಲೂ ಒಂದು ಗುಡ್ ಕ್ವಾಲಿಟೀಸ್ ಅಂತಂದರೆ ಇವ್ರದ್ದೆಲ್ಲ ಅಚೀವರ್ಸ್ ಕ್ವಾಲಿಟೀಸ್ ಅಂತ ಹೇಳ್ತಾರಲ್ಲ, ಅದಿದ್ದಾಗ ಮಾತ್ರ ಈ ಥರದ್ದೊಂದು ಆಲ್ ಟೈಮ್ ಲೆಜೆಂಡ್ ಆಗೋದು. ಆ ಥರದ್ದು ತುಂಬ ವಿಷಯಗಳು ಆ ಸಿನಿಮಾದಲ್ಲಿದೆ. ಇವರು ಸೆಟ್ ಅಂದರೆ ಸೆಲೆಕ್ಟ್ ಮಾಡ್ತಿದ್ದ ಲೊಕೇಶನ್ಸ್, ಶೂಟಿಂಗ್ ಲೊಕೇಶನ್ಸ್ ಕೂಡ ಹೀಗೆ ಇರ್ತಿತ್ತ? ತುಂಬ ದೂರ ದೂರ? ಹೌದು, ಅದೇ ಹೇಳ್ತಾ ಇದ್ದೆ ಅವ್ರಿಗೆ. ನಿಮ್ಮನ್ನು ನೋಡೋಕ್ಕಿಂತ ಮುಂಚೆ 8 hour ಜರ್ನಿ ಜೈನಾಪುರಕ್ಕೆ, ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಜೈನಾಪುರದಲ್ಲಿ ಇರೋದಕ್ಕೆ ಜಾಗ ಇರಲ್ಲ, ಸೊ ಬಿಜಾಪುರಲ್ಲಿ ಸ್ಟೇ ಮಾಡಬೇಕು. ಬಿಜಾಪುರಿಂದ ಜೈನಾಪುರಕ್ಕೆ ಒಂದು 2 hour ಜರ್ನಿ. ಸೊ ಬೆಳಗ್ಗೆ ಎದ್ದು 2 hour ಜೈನಾಪುರಕ್ಕೆ ಹೋಗ್ಬೇಕು, ಮತ್ತೆ ಅಲ್ಲಿಂದ ವಾಪಸ್ ಜೈನಾಪುರಕ್ಕೆ ಬಿಜಾಪುರಕ್ಕೆ ಬರಬೇಕು. ನನ್ನದು ಏನು ಮಾಡ್ತಾ ಇದ್ದೆ ಅಂದರೆ, ನಂಗೆ 6:30ಗೆ ಇರ್ಬೇಕು ಇವರು ಸೆಟ್ಟಲ್ಲಿ. ಇವ್ರದ್ದು ಏನಾಗ್ತಾ ಇತ್ತು ಅಂದರೆ, ಸಂಜೆ 6:30 ಬಿಟ್ರೆ ಹೋಗೋರು 9:30 ಆಗ್ತಾ ಇತ್ತು. ಇವ್ರು ಫ್ರೆಶ್ ಅಪ್ ಆಗಿ ಮಲ್ಗೋರು 11 o'clock. ಮತ್ತೆ ಬೆಳಿಗ್ಗೆ 3:30ಗೆ ಎದ್ಬಿಟ್ಟು ಇವ್ರು ರೆಡಿ ಆಗಿ 4:30ಗೆ 6:30ಗೆ ಇರ್ತಾ ಇದ್ರು, ರೀಚ್ ಆಗ್ತಾ ಇದ್ದೆ. ಇವ್ರಿಗೆ ಫುಲ್ ಟಾಸ್ಕ್ ಅವಾಗ. ಇವ್ರಿಗೆ ಬೇರೆ ಏನು ಅದೇ ಒಂದು 15 days ಅಲ್ಲೇ ಇದ್ವಿ ನಾವು. ಸೊ ಅದು ನನ್ನ ರುಟೀನ್ ಆಗೋಗಿತ್ತು. ನನಗೆ ಲಂಚ್ ಬ್ರೇಕಲ್ಲಿ ಊಟ ಮಾಡೋಕ್ಕಲ್ಲ, ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇತ್ತು. ಒಂದು ಅರ್ಧ ಗಂಟೆ ನ್ಯಾಪ್ ತಗೊಳ್ತಾ ಇದ್ದೆ. ಬಟ್ ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇರೋದಂತ ಅಲ್ಲ, ಏನು ಎಕ್ಸ್ಪೀರಿಯನ್ಸ್ ಗೊತ್ತಾ ಅದು ನಿಜವಾಗ್ಲೂ. ಎಷ್ಟು ಫ್ರೆಶ್ ಆಗಿರ್ತಾ ಇದ್ವಿ ಬೆಳಗ್ಗೆ. ಅಲ್ಲಿ ಬೆಳಗ್ಗೆ ಬೇಗ ಎದ್ದು ಎಷ್ಟು ಫ್ರೆಶ್ ಆಗಿ, ಮತ್ತೆ ಅಲ್ಲಿ ಜನ ಇರ್ತಾರಲ್ಲ, ಅವ್ರು ಎಷ್ಟು ಸ್ವೀಟಾಗಿ ವಾರ್ಮ್ ಆಗಿ ನಮ್ಮನ್ನೆಲ್ಲ ನೋಡ್ಕೊಂಡ್ರು. ಝೀರೋ ಟ್ರಾಫಿಕ್. ಆಮೇಲೆ ಅದು ಬೇರೆ, ಝೀರೋ ಟ್ರಾಫಿಕ್. ಪ್ರತಿದಿನ ನಮಗೆ ಇವ್ರ ಕಾರ್ ಬರ್ತಾ ಇದೆ ಅಂದ್ರೆ, ಇವರು 6:30ಗೆ ಬರ್ತಾರೆ ಅಂದ್ರೆ 6 o'clock ಇಂದನೇ ಊರಲ್ಲಿ ಮೇಡಮ್ ಬಂದ್ರು ಅಂತ ಎಲ್ಲ ಟೀ ಕುಡಿದೆ ಅಂತ ಹೇಳೋರು. ಅಂದ್ರೆ ಡೈಲಿ ಒಂದು ಫ್ರೆಂಡ್ಶಿಪ್ ತರ ಆಯ್ತು. ಈ ಟೈಮ್ಗೆ ಈ ಡೈಲಿ ಬಸ್ಗಳು ಬಂದು ನಿಲ್ತಲ್ಲ ಊರಿಗೆ, ಹಂಗೆ ನಾವು ಈ ಟೈಮ್ಗೆ ಇವರು ಅಂತ. ಇವ್ರು ಬರಕ್ ಮುಂಚೆ ನಾನು ಹಳ್ಳಿಲಿ ಉಳ್ಕೊಬಿಟ್ಟಿದ್ದೆ ಒಂದು ಮನೇಲಿ. ನಾನು ಇನ್ನು ಅಲ್ಲಿ ಹೋಗಿ ಓಡಾಡೋದು ನಂಗೆ ಸಮಸ್ಯೆ. ಆ ಲೊಕೇಶನ್ಲೇ ಮಲಗ್ತಾ ಇದ್ದೆ ನಾನು ಪಕ್ಕದಲ್ಲೇ. ಅವಾಗ ಬೆಳಗ್ಗೆ ನಾನು ಫಸ್ಟ್ ರೌಂಡ್ ಹೋದ್ರೆ ಹೀರೋಯಿನ್ ಬಂದಿಲ್ಲೇನ್ರಿ, ಹಿಂಗ್ ಟೈಮ್ ನೋಡಿದ್ರೆ ಇವ್ರ ಎಂಟ್ರಿ ಅಲ್ಲಿಂದ. ಹಂಗೆ ಸಖತ್ ತುಂಬಾ ಚೆನ್ನಾಗಿತ್ತು. ಹಾರ್ಡ್ ವರ್ಕ್ ಜೊತೆ ಮಜಾ ಆಯ್ತು. ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು. ನನಗೆ ಶೇಂಗಾ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ಒಬ್ಬೊಬ್ರ ಮನೆಯಿಂದ ಬರೋದು ನಮಗೆ ಊಟ ಅಂತೂ ಬೆಳಗ್ಗೆ ಬಂದರೆ ಸಾಕಷ್ಟೇ. ಆಮೇಲೆ ಎಲ್ಲರ ಮನೆ ಫಿಕ್ಸ್ ಆಗಿರ್ತಾ ಇತ್ತು. ಸ್ಟಾರ್ಟಿಂಗ್ ಎಲ್ಲ ಪ್ರೊಡಕ್ಷನ್ಲಿ ಊಟ ಮಾಡ್ತಾ ಇದ್ರು ಹುಡುಗರು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಹಳ್ಳಿ ಮನೆಯವ್ರು ಅವ್ರ ಪರಿಚಯಾಗಿ ಎಲ್ಲರ ಮನೆಗೂ ಇಬ್ಬಿಬ್ರು ಹೋಗಿ ಊಟ ಮಾಡ್ಕೊಂಡು ಹಂಗೆ ಫುಲ್ ಹಳ್ಳಿಲೇ ನಾವೊಂದು ಫ್ಯಾಮಿಲಿ ಥರ ಆಗ್ಬಿಡ್ತೀವಿ. ಎಲ್ಲರ ಹೆಸರು ಗೊತ್ತು ಇವಾಗಲೂ. ನಾವು
ನನ್ಗೆ ಫೋನ್ ಮಾಡ್ತಾರೆ ಯಾವತ್ತು ಬಿಡ್ತೀರಿ ಅಂತ. ಈಗ ಬಿಡ್ತಾ ಇದೀವಿ ನೋಡ್ರಿ ಫೋನ್ ಮಾಡಿದ್ದೆ. ಈಗ ಬಿಡ್ತಾ ಇದ್ದೀರಾ, ಬಟ್ ಆಲ್ಮೋಸ್ಟ್ ನಾನು ಆಗಲೇ ಹೇಳ್ತಾ ಇದ್ದೆ 7 ವರ್ಷದ ಗ್ಯಾಪ್ ಆಯಿತು ಅವ್ರ ಸಿನಿಮಾ ಬಂದು. ಆ ಗ್ಯಾಪಲ್ಲಿ ಇವ್ರದ್ದು 4 ಸಿನಿಮಾ ಬಂದು ರಿಲೀಸ್ ಆಗೋಯ್ತು ಆಲ್ರೆಡಿ. ಸೊ ಏನು ಮಾಡ್ತಿದ್ರಿ ಇಷ್ಟು ವರ್ಷ? ಇನ್ಫ್ಯಾಕ್ಟ್ ಅಂದರೆ 2017 ಕಾಲೇಜ್ ಕುಮಾರ್, ನಿನ್ನ ಸನಿಯಕ್ಕೆ ಅದಾದ್ಮೇಲೆ ಅವರು ಎಂಟ್ರಿ ಕೊಟ್ಟಿರೋದು. ಅದಾದ್ಮೇಲೆ 4 ಸಿನಿಮಾಸ್ ಈಗ ರಿಲೀಸ್ ಆಗಿ ಪೌಡರ್ ಸಖತ್ತಾಗಿ ಹೋಗ್ತಾ ಇದೆ ಥಿಯೇಟ್ರಲ್ಲಿ. ಏನು ಮಾಡ್ತಾ ಇದ್ರಿ ಇಷ್ಟು ವರ್ಷ? ನಾನು ಆ್ಯಕ್ಚುಲಿ ಈ ಸಿನಿಮಾ ಇಂದನೇ ಇದ್ದೆ, ಸಿನಿಮಾದಲ್ಲೇ ಇದ್ದೆ ಆ್ಯಕ್ಚುಲಿ. ನಾನು ಎಲ್ಲೂ ಹೋಗಿರಲಿಲ್ಲ. 2 ಇಯರ್ಸು ಕೋವಿಡ್ ತೆಗೀರಿ. ಈ ಸಿನಿಮಾ ಪ್ರೋಸೆಸ್ಸಲ್ಲಿ ಕೋವಿಡ್ ಬಿಫೋರೇ ಶೂಟ್ ಸ್ಟಾರ್ಟ್ ಆಗಬೇಕಾಗಿತ್ತು. ಅದಕ್ಕೊಂದು 1.5 2 ಇಯರ್ಸ್ ಹಂಗೆ ಪ್ರಿಪ್ರೇಷನ್ ಮಾಡಿ ನಮಗೆ ಲೊಕೇಶನ್ ಸಿಗ್ತಾ ಇರಲಿಲ್ಲ. ಲೊಕೇಶನ್ ಹೋಗ್ತಾ ಇದೆ ನಮಗೆ ಸೆಟ್ ಹಾಕೋದಕ್ಕೆ ಅಂತ ಹೈ ಬಡ್ಜೆಟ್ ಸಿನಿಮಾ ಏನು ಮಾಡೋಕ್ಕೆ ನಮ್ಗೆ ಚಾನ್ಸ್ ಇರಲಿಲ್ಲ. ನನ್ನ ಕ್ಯಾಟಗರಿಗೆ ಏನು ಮಾಡ್ಬೋದು, ಆದರೆ ಆ ಲೊಕೇಶನ್ ಲ್ಯಾವಿಶ್ನೆಸ್ ಬೇಕಲ್ವಾ, ನಮ್ಮ ಕತೆಗೆ ಏನು ಬೇಕು ಅಂತ. ಆ ಕತೆಗೋಸ್ಕರ ಹುಡ್ಕೋ ಪ್ರೋಸೆಸ್ ಎಲ್ಲ ಮುಗಿದು ರೆಡಿ ಆಗೋ ಟೈಮಲ್ಲಿ ಕೋವಿಡ್ ಬಂತು. ಮತ್ತೆ ಅದನ್ನು ರೀಸ್ಟಾರ್ಟ್ ಮಾಡಿ ಈ ಇಯರ್ ಜನವರಿಗೆ ರಿಲೀಸು, ಜನವರಿಗೆ ಅಲ್ಲಿಗೆ ಬಂದ ತಕ್ಷಣ ಎಲೆಕ್ಷನ್ ಶುರುವಾಯಿತು, IPL ಕ್ರಿಕೆಟ್ ಎಲ್ಲ ಆಯಿತು. ಸ್ವಲ್ಪ ನಾವು ಟೈಮ್ ತಗೊಳ್ಳೋಣ, ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಒಂದು ರೈಟ್ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀವಿ. ಓಕೆ. ಇನ್ನು ಆ್ಯಕ್ಚುಲಿ ಗಂಗಾ ಪಾತ್ರ ಅದರ ಒಂದು ರೈಟಿಂಗ್ ಹೇಗೆ ಸ್ಟಾರ್ಟ್ ಆಯಿತು? ಪ್ಲಸ್ ಈಗ ನಿನ್ನ ಸನಿಹಾಕೆಯಲ್ಲಿ ಅವರು ತುಂಬ ಅಂದರೆ ಮಾಡ್ರನ್ ಲುಕ್ಕಲ್ಲಿ ಕಾಣಿಸ್ಕೊಂಡಿದ್ರು. ಒಂದು ಮಾಡ್ರನ್ ಡೇ ಲೈಕ್ ಟುಡೇ ಗರ್ಲ್ ಥರ ಇದ್ರು ಅವ್ರು. ಆ್ಯಕ್ಚುಲಿ ಒಂದು ರೀತಿ 2K ಜನರೇಷನ್ ಏನಿರುತ್ತೆ ಆ ರೀತಿ. ಬಟ್ ನೀವು ಅವರನ್ನು ಹಿಂಗೆ ಲೈಕ್ ಗಂಗಾ ಥರ ನೋಡ್ಬೋದು ಅಂತ ಅಂದ್ಕೊಂಡ್ರಿ ಅಂತ? ಅಂದರೆ ಗಂಗಾ ಅಂದರೆ ಒಂದು ಮೆಚುರಿಟಿ ಬೇಕಾಗಿತ್ತು. ಅದರಲ್ಲಿ ಏನೋ ಪಬ್ಲಿಕ್ ಕ್ಯಾರೆಕ್ಟರ್ ಆ ಥರದ್ದು ಏನೂ ಇಲ್ಲ. ಇವ್ರು ಬಂದ್ರೇ ಸೀರಿಯಸ್ ಆಗಿ ಏನೋ ಒಂದು ಮ್ಯಾಟ್ರ್ ಇರ್ತಾರೆ, ನನ್ನ ಜೊತೆ ಮಾತಾಡ್ತಾರೆ. ಅಂದರೆ ರೆಗ್ಯುಲರ್ ಸ್ಟೈಲ್ ಆಫ್ ಲವ್ ಸ್ಟೋರಿ ನಮ್ಮ ಹತ್ರ ಮೆಚ್ಯೂರ್ಡ್ ಲವ್ ಸ್ಟೋರಿ ಇರೋದು. ಅಂದರೆ ನಾನು ಏನೇ ನಿರ್ಧಾರ ತಗೊಂಡ್ರು ಅದನ್ನ ರೈಟ್ ಆರ್ ರಾಂಗ್ ಅಂತ ಹೇಳುವಂಥ ಒಂದು ಕ್ಯಾರೆಕ್ಟರ್, ಟೀಚರ್ ಕ್ಯಾರೆಕ್ಟರ್. ಆ ಮೆಚುರಿಟಿ ಲೆವೆಲ್ ಬೇಕಾಗಿತ್ತು. ಪ್ಲಸ್ ಒಂದು ಸೆಟಲ್ಡ್ ಆಗಿ ಈಗ ಟೀಚರ್ ಅಂದರೆ ಎಕ್ಸ್ಪ್ರೆಷನ್ ಇರಲ್ಲ, ವಾಯ್ಸ್ ಸ್ಪಷ್ಟವಾಗಿರುತ್ತೆ, ಐ ಬಾಲಲ್ಲಿ ಇದು ಮಾಡ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ. ಸೇಮ್ ಅದೇ ಕ್ಯಾರೆಕ್ಟರ್ನ ಇವರು ಫಸ್ಟ್ ಸಿನಿಮಾದ ಆಪೋಸಿಟ್ ಮಾಡಿದ್ರೆ ಆಡಿಯನ್ಸ್ಗೆ ಒಂದು ಸರ್ಪ್ರೈಸ್ ಇರುತ್ತೆ ಅಂತ. ಓಕೆ, ಕರೆಕ್ಟ್. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನಾನು ಟ್ರೈಲರಲ್ಲಿ ನೋಡಿರೋ ಹಾಗೆ ಲ್ಯಾಂಗ್ವೇಜ್ ಕೂಡ ತುಂಬ ಬೇರೆ ಥರನೇ ಇದೆ. ಅಂದರೆ ಫಸ್ಟ್ ಟೈಮ್ ಅಂದರೆ ನೀವು ಆ ಥರ ಮಾತಾಡಿರೋದು ಕೇಳಿದ್ರು ನಾವು. ಆ್ಯಕ್ಚುಲಿ ಇಷ್ಟು ಸಿನಿಮಾಗಳಲ್ಲಿ ಅದು ಇರಲಿಲ್ಲ. ಸೊ ಎಷ್ಟು ಕಷ್ಟ ಇತ್ತು ಅದು, ಪ್ರಿಪ್ರೇಷನ್ ಹೇಗಿತ್ತು ನಿಮ್ಮ ಪಾತ್ರಕ್ಕೆ ಅಂತ? ನಾನು ಕಷ್ಟ ಅಂತ ಹೇಳಲ್ಲ, ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ನನಗೆ ವಿಕ್ಕಿ ಅವ್ರು ತುಂಬ ಸಹಾಯ ಮಾಡಿದ್ದಾರೆ ಅದರಲ್ಲಿ. ಐ ಥಿಂಕ್ ಪ್ರತಿ ಡಬ್ಬಿಂಗ್ ಹೋದಾಗ್ಲೂ ಪ್ರತಿ ಪದಾನು ಅವ್ರು ನನಗೆ ಹೀಗೆ ಬರಬೇಕು ಅಂತ ನಾನು ಹೇಳ್ತಾ ಇದ್ದೆ. ಇವರು ಒಬ್ಬ ಪರ್ಫೆಕ್ಷನಿಸ್ಟ್. ಸೊ ಅದು 20 ಸಲ ತಗೊಂಡ್ಲಿ 30 ಸಲ ತಗೊಂಡ್ಲಿ ಅದು ಸರಿಯಾಗಿ ಬರೋ ತನಕ ಅವರು ಸ್ಟಾಪ್ ಮಾಡಲ್ಲ, ನಾನು ಕೂಡ ಸ್ಟಾಪ್ ಮಾಡಲ್ಲ. ಸೊ ಅದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ, ಒಳ್ಳೆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನನಗೆ. ಎಷ್ಟು ಸಲ ಟೇಕ್ ತಗೊಂಡ್ರು ಅಂದರೆ ತಗೊಳ್ತಿದ್ರ? ಟೇಕ್ ನನ್ನಿಂದ ತಗೊಂಡಿಲ್ಲ, ಒಂದ್ಸರಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಕಂಟಿನ್ಯೂಟಿ. ಏನಂದರೆ ಸಿಂಗಲ್ ಶಾಟ್ ಪ್ಲ್ಯಾನ್ ಮಾಡ್ತಾ ಇದ್ದು ಮ್ಯಾಕ್ಸಿಮಮ್. ಅಂದರೆ ಸಿನಿಮಾದಲ್ಲಿ ಸಿಂಗಲ್ ಶಾಟ್ ಇಲ್ಲ, ಒಂದು ಮಾಸ್ಟರ್ ಅಂತ ತೆಗಿಬೇಕಾದ್ರೆ ಎಲ್ಲ ಮೂಮೆಂಟ್ ಇರ್ತಾ ಇತ್ತಲ್ಲ, ಆ ಮಾಸ್ಟರ್ ತೆಗಿಬೇಕಾದ್ರೆ ಅದೊಂದು ಓಕೆ ಆಗೋವ್ರಿಗೆ ಕಷ್ಟ ಅಲ್ವಾ. ಆ ಪ್ರೋಸೆಸ್ಸಲ್ಲಿ ಇದಾಗ್ತಾ ಇತ್ತು. ಡೈಲಾಗ್ ಫಂಬಲ್ ಅದನ್ನು ಡಬ್ಬಿಂಗಲ್ಲಿ ಚೇಂಜ್ ಮಾಡ್ಬೋದಾಗಿತ್ತು. ಬಟ್ ಗೆಸ್ಚರು ಬರೋದ್ರಲ್ಲಿ ಇವಾಗ ಒಬ್ಬರು ನಡ್ಕೊ ಬರೋದು ಹಿಂಗೆ ಬಂದರೆ ಅದು ತುಂಬ ಸಮಸ್ಯೆ ಆಗುತ್ತಲ್ಲ. ಆ ಟೆಕ್ನಿಕಲ್ ಜೊತೆಯಲ್ಲಿ ಇವ್ರು ಹೇಳೋ ಫ್ಲೋಗೆ ಕರೆಕ್ಟ್ ರಿದಮ್ ಸೆಟ್ ಆಗಬೇಕು, ಆಪೋಸಿಟ್ ಅವ್ರು ಹೇಳಬೇಕು, ಲೈಟಿಂಗು ಎಲ್ಲ. ನಾನು ಅಕಸ್ಮಾತ್ ಮರ್ತೋಗ್ಬಿಟ್ರೆ ಒಂದು ಡೈಲಾಗ್, ಆ ಥರದ್ದೆಲ್ಲ ಸುಮಾರು ಇತ್ತು. ಪರ್ಫೆಕ್ಷನಿಸ್ಟ್ ಅಂತ ಏನಿಲ್ಲ, ಜಸ್ಟ್ ಆ ಪಾತ್ರ ಅವ್ರು ಹಂಗೆ ಹೇಳ್ತಾರೆ, ಬಟ್ ಆಕ್ಚುಲಿ ನೀವು ಪರ್ಫೆಕ್ಷನಿಸ್ಟ್. ಆದ್ರೆ ನಾನು ಇವ್ರಿಗೆ ತೋರಿಸ್ತಾ ಇದ್ದೆ ಮಾನಿಟರ್, ನೋಡಿ ಇಲ್ಲಿ ಹಿಂಗ ಆಗಿದೆ, ನೋಡಿ ಏನ್ ಮಾಡೋದು ಅಂತ. ಅವಾಗ ಅವ್ರು ನಾನು ಹೇಳ್ತಾ ಇರಲಿಲ್ಲ, ಅವರೇ ಒಂದು ಮೋರ್ ಮಾಡ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು. ನಾವು ಆ್ಯಕ್ಚುಲಿ ಒಂದು ಸಾಧಕರ ಪ್ರತಿಮೆ ಇರುವಂತಹ ಜಾಗದಲ್ಲಿದ್ದೀವಿ. ಒಂಥರ ಪಾಸಿಟಿವ್ ವೈಬ್ ಇದು ಸಿಕ್ಕಾಬಟ್ಟೆ. ಪ್ಲಸ್ ಒಬ್ಬ ಮನುಷ್ಯ ಬದುಕಿರುವಾಗ ಅವ್ರು ತೀರೋ ನಂತರ ಅವ್ರನ್ನ ಪ್ರತಿಮೆಯಾಗಿ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ ಅಂದರೆ ಅವರಲ್ಲಿ ಏನೋ ವಿಶೇಷವಾದದ್ದೇನೋ ಇರಬೇಕು ಆ್ಯಕ್ಚುಲಿ. ಸೊ ನಿಮ್ಮ ಸಿನಿಮಾದಲ್ಲಿ ಯಾವುದೋ ಒಂದು ಪ್ರತಿಮೆ ಸುತ್ತಾ ಇರುವಂತಹ ಆ್ಯಕ್ಚುಲಿ ಒಂದು ಸಿನಿಮಾ ಕಥೆ ಇದು. ಸೊ ಆ ವ್ಯಕ್ತಿ ಏನು ಸಾಧನೆ ಮಾಡಿರ್ತಾರೆ ಅಂದ್ರೆ ಏನು ವಿಶೇಷತೆ ಇರುತ್ತೆ ಈ ಸಿನಿಮಾದಲ್ಲಿ ಅಂತ? ಸಿನಿಮಾದಲ್ಲಿ ನೋಡಿದ್ರೆ ಅದೇ ನಮ್ಮ ಕಥೆ. ಓಕೆ, ಕಥೆ ನೋಡಬೇಕು, ಸಿನಿಮಾ ಕಥೆ ನೋಡಿದ್ರೆ ನಿಮ್ಗೆ ಐಡಿಯಾ ಆಗುತ್ತೆ. ಕರೆಕ್ಟ್. ಬಟ್ ಸ್ಟ್ಯಾಚ್ಯೂ ಸುತ್ತಾನೆ ಕಥೆ ನಡೆಯುತ್ತೆ. ಓಕೆ, ಬಟ್ ಇನ್ ಜನರಲ್ ಮ್ಯಾಮ್ ನೀವು ಹೇಳ್ಬೋದು, ಅವರು ಹೇಳ್ಬೋದು, ಒಬ್ಬ ಮನುಷ್ಯ ಆದರೆ ಈ ರೀತಿ
ಪ್ರತಿಮೆ ಆಗೋ ರೀತಿ ಅಥವಾ ಜನರ ಮನಗಳಲ್ಲಿ ತುಂಬಿಕೊಳ್ಳೋ ರೀತಿ ಇರಬೇಕು ಅಂತಂದ್ರೆ ವಾಟ್ ಇಟ್ ಟೇಕ್ಸ್ ಫಾರ್ ಅ ಪರ್ಸನ್ ಆ್ಯಕ್ಚುಲಿ ಅವ್ರು ಹೇಗೆ ಇರಬೇಕಾಗುತ್ತೆ, ಹೇಗೆ ಜೀವನ ನಡೆಸಿರ್ಬೇಕಾಗುತ್ತೆ ನಿಮ್ಮ ಪ್ರಕಾರ? ಐ ಥಿಂಕ್ ಒಂದು ಬುಕ್ ಅಂತ ಇರಲ್ಲ ಇದಕ್ಕೆ, ಈ ಥರ ಮಾಡಿದ್ರೆ ಹಿಂಗಾಗತ್ತೆ ಅಂತ. ಜಸ್ಟ್ ಕೈಂಡ್ನೆಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ರಿಗೆ ಕೆಟ್ಟದನ್ನ ನಾವು ಬಯಸಬಾರ್ದು, ಯಾವಾಗಲೂ ಒಳ್ಳೇದನ್ನೇ ಬಯಸಬೇಕು. ಒಂದು ಸ್ಮೈಲ್ ಇಟ್ಕೊಂಡಿದ್ರೆ ಮುಖದ ಮೇಲೆ ಐ ಥಿಂಕ್ ಅರ್ಧ ಕೆಲಸ ಮುಗಿದೋಗುತ್ತೆ ಅದರಲ್ಲಿ. ಇನ್ಫ್ಯಾಕ್ಟ್ ಈಗ ಬೆಂಗಳೂರಲ್ಲೇ ಸಾಕಷ್ಟು ಸಾವಿರ ಸ್ಟ್ಯಾಚ್ಯೂಸ್ಗಳಿದೆ ಅಣ್ಣವ್ರದ್ದು. ನಿಮಗೆ ಅಂದರೆ ಯಾವ ಥರ ಫೀಲಿಂಗ್ ಅದನ್ನೆಲ್ಲ ನೋಡುವಾಗ ಏನು ಅನ್ನಿಸ್ತಾ ಇರುತ್ತೆ ನಿಮಗೆ? ಬಿಕಾಸ್ ನಮಗೊಂದು ಕುತೂಹಲ ಇರುತ್ತೆ, ಅವ್ರ ಮೊಮ್ಮಗಳಾಗಿ ಏನು ಅನ್ಸ್ಬೋದಪ್ಪ ನೋಡಿದ್ರೆ. ನನಗೆ ಆ್ಯಕ್ಚುಲಿ ಅವ್ರು ಆ ಥರ ನೋಡಿದಾಗೆಲ್ಲ ಅವ್ರನ್ನ ಮಿಸ್ ಮಾಡ್ಕೊತೀನಿ. ಅದು ಫಸ್ಟ್. ಅಂದರೆ ಹೆಮ್ಮೆ ಆಗೋದಂತೂ ಇದ್ದೇ ಇರುತ್ತೆ, ಹೆಮ್ಮೆ ಅನಿಸೋದು. ಆದರೆ ಅವ್ರನ್ನ ಎಲ್ಲೇ ನೋಡಿದ್ರು ಅಯ್ಯೋ ನಮ್ಮ ತಾತ ನಮ್ಮ ಜೊತೆಗಿಲ್ವಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ಅದಾದ್ಮೇಲೆ ಅವರು ನಮ್ಮ ಜೊತೆಗೆ ಇದ್ದಾರೆ, ನಮ್ಮೊಳಗಿದ್ದಾರೆ, ಹಾಗನ್ಕೊಂಡು ಸುಧಾರಿಸ್ಕೊಳ್ಳೋದು. ಕರೆಕ್ಟ್. ಇನ್ನು ವರುಣ್ ಸರ್, ನೀವು ಆ್ಯಕ್ಚುಲಿ ಮೊನ್ನೆ ಅಷ್ಟೇ ಇಂಡಸ್ಟ್ರಿಗೆ ಎಂಟರ್ ಆಗಿ 15 ವರ್ಷ ಆಯಿತು. ನಿರ್ದೇಶಕ ಆಗಬೇಕು ಅಂತಲೇ ಬಂದಿದ್ದು ನೀವು, ಆಕ್ಸಿಡೆಂಟಲಿ ಹೀರೋ ಕೂಡ ಆದ್ರಿ. ಸೊ ಈ ಜರ್ನಿ ನೋಡುವಾಗ, ಹಿಂದೆ ತಿರುಗಿ ನೋಡುವಾಗ ಏನು ಅನಿಸುತ್ತೆ ನಿಮಗೆ? ಇದು ಯಾವುದು ಪ್ಲ್ಯಾಂಡ್ ಅಲ್ಲ, ಬರೀ ಕನಸು ಅಷ್ಟೇ. ನಾವೇನು ಕನಸು ಅನ್ಕೋತಾ ಇದ್ವೋ ಅದನ್ನು ಅದ್ರ ಹತ್ರ ಹೋಗ್ಬಿಟ್ಟಿದ್ದೀವಿ. ಅದರಿಂದ ಮುಂದೆ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಜಸ್ಟ್ ನಾವು ಏನು ಅಂದ್ಕೊಂಡು ಜಸ್ಟ್ ನಾವು ಆ ಗೋಲ್ನ ಟಚ್ ಮಾಡಬೇಕಷ್ಟೆ. ಅಲ್ಲಿ ನೀನು ಫಸ್ಟ್ ಬಂದಿದೆಯೋ, ಸೆಕೆಂಡ್ ಬಂದಿದೆಯೋ, ಗೆದ್ದಿದೆಯೋ, ಇಲ್ಲ ಎಲ್ಲರಿಗಿಂತ ಲಾಸ್ಟ್ ಬಂದಿದೆಯೋ ನನಗೆ ಗೊತ್ತಿಲ್ಲ. ಬಟ್ ಆ ಗೋಲ್ ಟಚ್ ಮಾಡಬೇಕು ಅಂತ ಒಂದು ಏಮ್ ಇತ್ತು, ಅದನ್ನು ಟಚ್ ಮಾಡಿದ್ದೀನಿ ಅಂತ ಖುಷಿ ಇದೆ ಅಷ್ಟೇ. ಸರ್, ಇನ್ನು ಸಾಂಗ್ಸ್ಗಳು ಸಿಕ್ಕಾಬಟ್ಟೆ ಸದ್ದು ಮಾಡಿವೆ ಈ ಸಿನಿಮಾದ್ದು. ಇಲ್ಲಿ ತನಕ ಸೌಂಡ್ಸ್ ಆಫ್ ಕಾಲಪತ್ರ ರಿಲೀಸ್ ಆಯಿತು. ಒಂದು ಸಾಂಗ್ ಅಂತೂ ತುಂಬ ಸಿಕ್ಕಾಬಟ್ಟೆ ಹಿಟ್ ಆಯಿತು ಆಲ್ರೆಡಿ. ಎಲ್ಲ ಸಾಂಗ್ಸಲ್ಲೂ ಏನೋ ಒಂದು ಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಕತೆ ಜೊತೆಗೇನೆ ಮೂವ್ ಆಗ್ತಿರುತ್ತೆ ಸಾಂಗ್ಸ್ ಅಂತ ಅನ್ಸುತ್ತೆ. ಸೋಲೋ ಈಗ ರಿಲೀಸ್ ಮಾಡಿದ್ರು ಸಾಂಗ್ ನೀವು ಕೇಳಿದ್ರೆ ಅದು ಸಾಂಗ್ ಥರ ಅನ್ಸುತ್ತೆ. ನೀವು ಸಿನಿಮಾ ನೋಡಿದಾಗ ಆ ಪ್ರತಿ ಪದಗಳು ಬರೆದಿರೋದು ಆ ಸಿನಿಮಾಗೇನೆ ಅಂತ. ಜನರಲ್ಲಾಗಿ ಯಾವ ಪದಗಳನ್ನೂ ಯೂಸ್ ಮಾಡಿಲ್ಲ. ಒಂದು ನನ್ನ ಸ್ವಲ್ಪ ನೋಡಿದಾಗ ಏನು ಮಾಡ್ತಾರೆ, ಸಾಂಗ್ ಯೂನಿವರ್ಸಲ್ ಆಗಿರಲಿ ಪದಗಳು ಎಲ್ಲರಿಗೂ ರೀತಿ. ನಂದು ಈ ಸಿನಿಮಾದಲ್ಲಿ ಏನು ಮಾಡಿದ್ವು ಅಂದರೆ ಆ ಸಿಚುವೇಶನ್ಗೆ ಆ ಸಾಂಗಿಗೆ ಏನು ಬೇಕೋ ಆ ಲಿರಿಕ್ ಮಾತ್ರ ಇರೋದು. ಎಕ್ಸ್ಟ್ರಾ ಬೇರೆ ಏನೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಬೇರೆ ಇವ್ರಿಗೆಲ್ಲ ರೀಚ್ ಆಗಬೇಕು ಕ್ಯಾಟಗರಿ ಏನು ಮಾಡಿಲ್ಲ. ಆ ಕಥೆಗೇನು ಬೇಕೋ ಅಷ್ಟೇ ಒಂಥರ ಫಿಕ್ಸ್ಡ್ ಲಿರಿಕ್ ಥರ ಮಾಡಿರೋದು ಎಲ್ಲ ಸಾಂಗಲ್ಲೂ. ಇನ್ನು ಆ್ಯಕ್ಚುಲಿ ಈಗ ಸೈನಿಕನ ಪಾತ್ರದಲ್ಲಿ ನೀವು ಫಸ್ಟ್ ಒಂದು ಪೋಸ್ಟರ್ ಬಿಟ್ಟಿದೆ. ಆ್ಯಕ್ಚುಲಿ ಅದ್ರ ಹಿಂದೆ ರಾವಣನ ಒಂದು ಕ್ಯಾರಿಕೇಚರ್ ಸೂಪರ್ ಆಯ್ತು ಅದು. ಹೌದು. ಇನ್ಫ್ಯಾಕ್ಟ್ ಮತ್ತೆ ಇನ್ನು ಟ್ರೈಲರಲ್ಲಿ ನೋಡುವಾಗ ಈಗ ಜಮ್ಮು ಕಾಶ್ಮೀರಲ್ಲೂ ಕಾಣಿಸ್ಕೊಂಡಿದ್ದೀರಾ, ಜೊತೆಗೆ ರಾಜಸ್ಥಾನಲ್ಲೂ ಇದೆ. ಹಳ್ಳಿಯಲ್ಲಿ ಏನೋ ಒಂದು ಬೇರೆನೇ ಕಾನ್ಫ್ಲಿಕ್ಟ್ ಕೂಡ ನಡೀತಾ ಇದೆ. ಆ್ಯಕ್ಚುಲಿ ನಿಮ್ಮ ಪಾತ್ರ ಸುತ್ತಾನೆ ಅದಿರುತ್ತೆ. ಸೊ ಅಂದರೆ ಈಗ ನೀವು ಪಕ್ಕ ಸೋಲ್ಜರ್ ಪಾತ್ರಧಾರಿನೇನ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಅಂತ? ಅದೊಂದು ಜಾಬ್ ಇರೋದಷ್ಟೇ. ಜಾಬ್ ಇರೋ ಒಂದು ಪರ್ಸ್ನಲ್ ಲೈಫ್ ಇರುತ್ತಲ್ಲ, ಆ ಪರ್ಸ್ನಲ್ ಲೈಫ್ ಕತೆ. ಇವ್ರು ಸ್ಕೂಲ್ ಟೀಚರ್ ಆದರೂ ಇವ್ರಿಗೆ ಪರ್ಸ್ನಲ್ ಲೈಫ್ ಇರುತ್ತಲ್ಲ, ಆ ಕತೆ ಅಷ್ಟೇ. ಇಡೀ ಸಿನಿಮಾದಲ್ಲಿ ಇವ್ರು ಟೀಚರ್ ಥರನೇ ಇರಲ್ಲ. ಆ ಪಾತ್ರಕ್ಕೆ ಒಂದು ಕೆಲಸ ಕೊಟ್ಟಿದ್ದೀವಿ ಅಷ್ಟೇ. ನನ್ನ ಪಾತ್ರಕ್ಕೆ ಒಂದು ಆರ್ಮಿಲಿರೋ ಕೆಲಸ ಅಷ್ಟೇ. ಬಟ್ ಆರ್ಮಿ ಸಿನಿಮಾ ಅಲ್ಲ ಇದು. ಒಂದು ಆರ್ಮಿಯಲ್ಲಿದ್ದ ಹುಡುಗನ ಪರ್ಸ್ನಲ್ ಲೈಫಿನ ಕತೆ. ಸೊ ಆ ಥರದ್ದು ವಾರ್ ಸೀನ್ಸ್ ಆ ಥರ ಏನಿಲ್ಲ. ಇದು ಇಸ್ ನಾಟ್ ಅಬೌಟ್ ದಟ್ ಆ್ಯಕ್ಚುಲಿ, ಜಸ್ಟ್ ಪರ್ಸ್ನಲ್ ಲೈಫ್. ಅವನದೊಂದು ವರ್ಕ್ ಅಷ್ಟೇ. ಆ ವರ್ಕಲ್ಲಿದ್ದ ಅವನ ಪರ್ಸ್ನಲ್ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ಕತೆ ಅಷ್ಟೇ. ಆ ವರ್ಕೇ ಸಿನಿಮಾ. ಅವ್ರ ಆರ್ಮಿಲೂ ಏನ್ ಮಾಡ್ತಾ ಇರ್ತಾರೆ ಅಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾಳೆ ಒಂದು ಸಾಂಗ್ ಬರುತ್ತೆ, ಅದ್ರಲ್ಲಿ ಗೊತ್ತಾಗುತ್ತೆ ನಾನು ಆರ್ಮಿಲಿ ಏನು ಮಾಡ್ತೀನಿ. ಹೌದಾ? ಇನ್ಫ್ಯಾಕ್ಟ್ ಅದು ಟ್ರೈಲರಲ್ಲಿ ನಿಮ್ಮ ಡೈಲಾಗ್ ಬರುತ್ತಲ್ಲ, ಅಂದರೆ ನೀನು ಆ ಪ್ರತಿಮೆ ಥರನೇ ನೀನು ಅನ್ನೋ ಥರದ್ದು ಡೈಲಾಗ್ ಎಲ್ಲ ಬರುತ್ತೆ. ಬಟ್ ಅದು ಏನು ಅಂತ ಗೊತ್ತಿಲ್ಲ, ಹೇಳ್ಬೇಡಿ. ಸ್ಟಬ್ಬನ್ ಆಗಿರ್ತಾರಲ್ಲ, ಯಾವುದಕ್ಕೂ ರಿಯಾಕ್ಟ್ ಮಾಡಿದ್ರೆ ಅವ್ರನ್ನು ಒಳ್ಳೆ ಸ್ಟ್ಯಾಚ್ಯೂ ಥರ ಇರ್ತೀಯಲ್ಲ, ಹಂಗೆ ಹೇಳಿರೋದು ಹೇಳಿರಬಹುದು, ನನಗೂ ಗೊತ್ತಿಲ್ಲ. ಅದು ಸಿನಿಮಾ ನೀವು ಹೇಳ್ಬಿಡ್ಬೇಡಿ. ಹಾಗೆ ಇನ್ನು ಆ್ಯಕ್ಚುಲಿ ಧನ್ಯ ರಾಮ್ಕುಮಾರ್ ಅವರ ಸಿನಿಮಾ ಜರ್ನಿ ನೋಡುವಾಗ ನಿಮ್ಗೆ ಏನು ಅನ್ಸುತ್ತೆ? 4 ಸಿನಿಮಾ ರಿಲೀಸ್ ಆಯಿತು ಅವ್ರದ್ದು. ಖುಷಿ ಆಗುತ್ತೆ. ಬಟ್ ನನ್ನ ಸಿನಿಮಾ ನಿನ್ನ ಸನಿಹಕ್ಕೆ ನೋಡಿದ್ದಾರೆ. ಪೌಡರ್ ಈಸ್ ಯೆಟ್ ಟು ವಾಚ್ ಅನ್ಸುತ್ತೆ. ಪೌಡರ್ ರಿಲೀಸ್ ನೋಡೋಕ್ಕಾಗಿಲ್ಲ, ಒಂಚೂರು ನಂದು ಪೋಸ್ಟ್ ಪ್ರೊಡಕ್ಷನ್ ಅದೇನು ಸಮಸ್ಯೆ ಇಲ್ಲ. ಓಕೆ. ಈ ವರ್ಡ್ ಇವ್ರು ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಬರೀಬೇಕು, ಅಷ್ಟು ದೂರ ಇದೆಯಲ್ಲ, ಅದೇನು ಸಮಸ್ಯೆ ಇಲ್ಲ, ನೀವು ಬಂದ್ಬಿಡಿ ಪರವಾಗಿಲ್ಲ, ಅದೇನು ಸಮಸ್ಯೆ ಇಲ್ಲ ಹೇಳ್ತಾನೆ ಇರ್ತಾರೆ. ಅದು ಅವರು ಅದೇ ಅವ್ರದು ಹೇಳ್ಬಿಟ್ಟು ಕನ್ವಿನ್ಸ್ ಮಾಡತ್ತಾರ. ನಾನು ಇಲ್ಲಿಂದ 600 ಕಿಲೋಮೀಟರ್ ಕರ್ಕೊಂಡು ಹೋಗಿದ್ದೀನಿ, ಇಲ್ಲಿ 30 ಕಿಲೋಮೀಟರ್. ಇವರಿಗೆ ಲೈಕ್ ಜಮ್ಮು ಕಾಶ್ಮೀರಲ್ಲಿ, ರಾಜಸ್ಥಾನಲ್ಲಿ ಇಲ್ಲ, ನನಗೆ ಆ ಪೋರ್ಷನ್ಸ್ ಇರಲಿಲ್ಲ.
ಅದು ಬೇರೆನೆ. ಓಕೆ, ಬೇರೆನೇ ಅಂದರೆ ಯಾವ ಥರ? ಅಂದರೆ ಈಗ ಜಮ್ಮು ಕಾಶ್ಮೀರ ಎಲ್ಲ ತೋರಿಸಿದ ತಕ್ಷಣ ಇವರು ರೆಡ್ ಗೌನ್ ಹಾಕ್ಕೊಂಡು ನಾನು ಚೆನ್ನಾಗಿರೋದು ಒಂದು ಬಟ್ಟೆ ಹಾಕೊಂಡು ಡ್ಯಾನ್ಸ್ ಮಾಡೋದು ಸ್ಲೋ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ? ಏನಿಲ್ಲ, ಹಂಗೆಲ್ಲ ಏನಿಲ್ಲ. ಓಕೆ, ಮತ್ತು ಇನ್ನೊಂದೇನೆಂದರೆ ಈ ಸಿನಿಮಾದ ಕಥೆ, ಇವಾಗ ಹಾಡುಗಳು ಆ್ಯಕ್ಚುಲಿ ಜನಗಳು ಯಾವ ರೀತಿ ಮೈಂಡ್ ಸೆಟ್ ಇದೆ ಅಂತಂದರೆ ಹಾಡನ್ನ ನಾನು ಬೇಕಿದ್ರೆ ಯೂಟ್ಯೂಬಲ್ಲಿ ನೋಡ್ಕೋತೀನಿ, ಸಿನಿಮಾದಲ್ಲಿ ಯಾಕೆ ಬಂದು ನೋಡಬೇಕು, ಆ ಥರದ್ದೆಲ್ಲ ಮೈಂಡ್ ಸೆಟ್ ಇದೆ. ಅಂದರೆ ಕಥೆ ಜೊತೆಗೆ ಹೋಗ್ತಿದೆ ಅಂತಂದರೆ ಎಲ್ಲೂ ಡಿಸ್ಟರ್ಬ್ ಮಾಡ್ತಿಲ್ಲ ಅಂದರೆ ನೋಡ್ತಾರೆ. ಪ್ಲಸ್ ಇವತ್ತಿನ ಸಿನಿಮಾ ವ್ಯೂವಿಂಗ್ ಸ್ಟೈಲೇ ಚೇಂಜ್ ಆಗೋಗಿದೆ. ಅಂದರೆ ಅವ್ರಿಗೆ ತುಂಬ ಕನ್ಸಂಪ್ಷನ್ ಆಗ್ತಾ ಇರೋದ್ರಿಂದ ಬೇರೆ ಬೇರೆ ರೀತಿ ಕಂಟೆಂಟ್ಸ್ ಎಷ್ಟು ಹೊಸದು, ಎಷ್ಟು ನಮ್ಮನ್ನು ಎಂಗೇಜ್ ಮಾಡ್ತಾ ಇದೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಆ್ಯಕ್ಚುಲಿ. ಸೊ ಆ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಯಾವ ಥರ ಎಕ್ಸ್ಪೆರಿಮೆಂಟ್ಸ್ ಆಗಿದೆ ಅಂದರೆ ಇವಾಗ ನೋಡಿ, ಒಂದು ಓವರ್ ಆಲ್ ಕತೆ ಅಂದರೆ ಒಂದು ಸೀನಿಂದ ಒಂದು ಸೀನ್ಗೆ ಹೋಗ್ಬೇಕಂದ್ರೆ ಅದರೊಳಗೆ ಒಂದು ಕತೆ ಇರಬೇಕು ಚಿಕ್ಕದು, ಒಂದು 30 ಸೆಕೆಂಡ್ 40 ಸೆಕೆಂಡ್ ಇಲ್ಲ 1 ಮಿನಿಟ್. ಆ ಕಥೆನೂ ಚೆನ್ನಾಗಿದ್ದರೆ ಮಾತ್ರ ಓವರ್ ಆಲ್ ಕತೆ ಚೆನ್ನಾಗಿ ಅನಿಸೋದು. ಇದ್ರಲ್ಲಿ ನಮ್ದು ಏನಾಗಿದೆ ಅಂದರೆ ನಾನ್ ಲೀನಿಯರ್ ಜೊತೆ ನಮ್ಮ ಕಥೆಯ ಫೇಸ್ ಒಂದ್ಸರಿ ನಿಮಗೆ ನೋಡೋಕ್ಕೆ ಶುರು ಮಾಡಿದ್ರೆ ಆಮೇಲೆ ನಿಮ್ಗೆ ಅದೇ ಕನೆಕ್ಟ್ ಆಗ್ತಾ ಹೋಗುತ್ತೆ. ಜಸ್ಟ್ ಏನು ಹೇಳ್ತಾರೆ ಅದು ಕ್ಯೂಬ್, ಏನು ಕ್ಯೂಬ್ ಅದು? ರೂಬಿಕ್ಸ್ ಕ್ಯೂಬ್ ಥರ ಅದನ್ನು ಬಿಡಿಸ್ತಾ ಹೋಗುತ್ತೆ ಕಂಪ್ಲೀಟ್. ನೀವು ಸ್ಕ್ರೀನ್ ಪ್ಲೇಲಿ ನೋಡಿದಾಗ ಅದು ಅನುಭವ ಆಗುತ್ತೆ. ಬಟ್ ಕನ್ಫ್ಯೂಷನ್ ಅಂತ ಎಲ್ಲೂ ಅನ್ಸಲ್ಲ. ಕನ್ಫ್ಯೂಷನ್ ಏನಿಲ್ಲ, ಅದು ಎಂಗೇಜಿಂಗ್ ಆಗಿರುತ್ತೆ. ಯಾಕಂದರೆ ನಿಮ್ಗೆ ಅಲ್ಲಿ ಆಗೋ ಸಮಸ್ಯೆಗಳು ಹೊಸದಾಗಿ ಅನಿಸ್ತಾ ಇರೋದ್ರಿಂದ ನಿಮ್ಗೆ ಎಂಗೇಜಿಂಗ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಧನ್ಯ ಅವರಿಗೆ ಎಸ್ಪೆಷಲಿ ಈ ಗಂಗಾ ರೋಲ್ ಪ್ಲೇ ಮಾಡುವಾಗ ಮತ್ತು ಶಂಕರ ಅವ್ರ ಜೊತೆಗೆ ಯಾವ ರೀತಿ ಕೆಮಿಸ್ಟ್ರಿ ಇರುತ್ತೆ ಅದು ಟ್ರೈಲರಲ್ಲಿ ತೋರಿಸಿಲ್ಲ. ಎಕ್ಸಾಕ್ಟ್ಲಿ ಏನು ಕೆಮಿಸ್ಟ್ರಿ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ ಅಂತ? ಅಂದ್ರೆ ಅವರಿಬ್ರು ಪ್ರೀತಿಸ್ತಾ ಇರ್ತಾರೆ ಒಬ್ರನ್ನೊಬ್ರನ್ನ. ಅಂಡ್ ಈಗ ಶುರುವಾಗಿದೆ ಅಂತ ನಾವು ತೋರಿಸ್ತಾ ಇಲ್ಲ, ಎಷ್ಟೋ ವರ್ಷಗಳಿಂದ ಅವರಿಗೆ ಗೊತ್ತಿದೆ ಅನ್ನೋ ತರ ಒಂದು ಆಲ್ರೆಡಿ ಲವ್ ಆಗಿದೆ, ಮುಂದೆ ಮದುವೆ ಆಗ್ಬೇಕು ಆ ಪೊಸಿಷನ್ ಇರ್ತಾರೆ. ಅಂಡ್ ಇನ್ನೊಂದು ಒಂದು ಆಬ್ವಿಯಸ್ ಕ್ವಾಲಿಟಿ ಏನಂದ್ರೆ ನಮ್ಮ ತಂದೆಗೆ ಅವ್ರು ಕಂಡ್ರೆ ಆಗಲ್ಲ, ಆ ಒಂದು ಸಿನಾರಿಯೋ ಕೂಡ ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಸೊ ಅವ್ರು ಹೇಳ್ದಾಗೆ ಇಟ್ಸ್ ಅ ವೆರಿ ಮೆಚೂರ್ ಲವ್ ಸ್ಟೋರಿ. ಅಂದ್ರೆ ಈಗ ಶುರುವಾಗಿದೆ ಆ ತರ ಒಂದು ಫೇಸ್ ತರ ಕಾಣಿಸಲ್ಲ. ಲವ್ ಹೆಂಗಾಯ್ತು ಅಂತ ತೋರಿಸ್ತೀವಿ, ಆ ಒಂದು ಸಾಂಗ್ ಬರುತ್ತೆ ಅಲ್ವಾ, ಸಾಂಗ್ ಅಲ್ಲೇ ಬರುತ್ತೆ ಲವ್ ಹೇಗಾಯ್ತು ಏನು ಅಂತ ತೋರಿಸ್ತೀವಿ. ಬಟ್ ಸಿನಿಮಾನೇ ಲವ್ ಸ್ಟೋರಿ ಅಲ್ಲ ಆಕ್ಚುಲಿ. ಸೊ ಬೇಸಿಕಲಿ ನಿಮಗೆ ಇಷ್ಟ ಆಗಿದ್ದಾಗಾದ್ರೆ ಗಂಗಾ ಪಾತ್ರನ ಇಡೀ ಸಿನಿಮಾನ ಈ ಚೂಸ್ ಮಾಡೋದಕ್ಕೆ ಏನು? ನನಗೆ ಮೇನ್ ಕಾರಣ ಅವ್ರು ಹೇಳಿದ್ರು ಆಗ್ಲೇ, ಒಂದು ಮೆನ್ಷನ್ ಮಾಡಿದ್ರು, ಅದನ್ನ ನಾವು ಹೇಳಕ್ ಆಗಲ್ಲ. ಬಟ್ ಒಂದು ಕನೆಕ್ಷನ್ ಇದೆ ನನಗೂ ಮತ್ತೆ ಈ ಸಿನಿಮಾ ಕತೆಗೂ. ನಾನು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಮೇನ್ ಕಾರಣ ಅದಾಗಿರುತ್ತೆ. ಹೌದು, ರಿಯಲ್ ಲೈಫ್ ಕನೆಕ್ಷನ್. ಅಲ್ಲ, ಒಂದು ಕ್ಲೂ ನಿಮಗೊಂದು ಕ್ಲೂ ಕೊಡ್ತೀನಿ. ಆ ರೀಸನ್ ನಿಮಗೆ ಎಲ್ಲ ಕಡೆ ಕಾಣ್ತಾ ಇದೆ. ನನಗೆ ಇಲ್ಲ ಅನ್ಸ್ತಿರೋ ಪ್ರಕಾರ ಅಲ್ಲಿಗೆ ಅಣ್ಣ ಅವರ ಪ್ರತಿಮೆಗೂ ಅಥವಾ ಹಂಗೇನಾರು ಇರ್ಬೋದಪ್ಪ. ನಿಮ್ ಲೈಫಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂದ್ರೆ ಅದೇ ನಮಗೆ ಈಗ ತಲೆಗೆ ಬರ್ತಿರೋದು. ಜೊತೆ ಕಾಲಪತ್ತರ್ ನಾನು ಕಾಣಿಸ್ತಾ ಇದ್ದೀನಲ್ವಾ? ಇಲ್ಲ ಬಿಡಿ, ಅರ್ಥ ಆಗಿಲ್ಲ ಅವ್ರಿಗೆ. ಸೀರಿಯಸ್ಲಿ, ಇನ್ಫ್ಯಾಕ್ಟ್ ಟ್ರೈಲರ್ ನೋಡಿದಾಗಲೇ ನಂಗೆ ಏನೋ ಇದೆ ಒಟ್ಟಿನಲ್ಲಿ ಸಮಥಿಂಗ್ ಫ್ರೆಶ್, ಸಮಥಿಂಗ್ ನ್ಯೂ. ಅದು ಒಂದು ಕಾರಣ ಆಗಿದ್ರೆ, ಇನ್ನೊಂದು ನಾನು ನನ್ನನ್ನು ಯಾರು ಲೈಫಲ್ಲೇ ಈ ಒಂದು ಪಾತ್ರದಲ್ಲಿ ನೋಡಿರಲ್ಲ, ಅಂದ್ಕೊಂಡು ಇರಲ್ಲ ಧನ್ಯ ಅವರು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಹೇಗಿರ್ತಾರೆ ಅಂತ. ಸೊ ಅದನ್ನು ಕೂಡ ನಾನು ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಬೇಕು ಅಂತ ನನ್ನ ಆಸೆ. ಯಾವಾಗಲೂ ಒಬ್ಬ ನಟ ಅಥವಾ ನಟಿಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಿ ಈ ಥರನೂ ನನ್ನನ್ನು ನೋಡ್ಬೋದು ನೀವು ಅಂತ ಆಡಿಯನ್ಸ್ಗೆ ಒಪ್ಪಿಸ್ಬೇಕು. ಸೊ ಅದು ನನಗೆ 2ನೇ ಸಿನಿಮಾದಲ್ಲೇ ಅವಕಾಶ ಸಿಕ್ತು ಅಂತ ನಾನು ಇದನ್ನು ಆಯ್ಕೆ ಮಾಡ್ಕೊಂಡೆ. ಕರೆಕ್ಟ್ ಸರ್. ಮತ್ತು ಧನ್ಯವಾದ ಮ್ಯಾಮ್ ಇಬ್ಬರಿಗೂ ಕೂಡ. ಇದರಲ್ಲಿ ಇಷ್ಟರಲ್ಲಿ ಆ್ಯಕ್ಚುಲಿ ಯಾವ ಅಣ್ಣ ಅವರ ಒಂದು ಪ್ರತಿಮೆ ನಿಮಗೆ ತುಂಬ ಇಷ್ಟ ಆಯಿತು, ತುಂಬ ಫೇವ್ರೇಟ್ ಅಂತ ಅನ್ನಿಸ್ತಾ ಇದೆ? ಐ ಥಿಂಕ್ ಅದು ಅಲ್ಲಿ ತಾತ ಹೀಗೆ ಅವ್ರು ಹೇಗಿರ್ತಾ ಇದ್ರು ಹಾಗೆ. ಮತ್ತೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಕೂಡ ನಂಗೆ ಬಹಳ ಇಷ್ಟ. ಅದೇ ಮಂತ್ರಾಲಯ ಮಹಾತ್ಮೆ ಅಂತ, ಅದೇ ಅವರ ಫೇವ್ರೆಟ್ ಫಿಲ್ಮ್. ಅಫ್ಕೋರ್ಸ್ ನೀವ್ ಕೇಳಿದ್ದು ತಾತನಲ್ಲಿ ಯಾವ್ದು ಇಷ್ಟ ಅಂತ. ಏನಕ್ಕೆ ಹೇಳ್ತೀನಿ ಅಂದ್ರೆ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಇವ್ರ ಪ್ರೊಡಕ್ಷನ್ ನಾನು ವರ್ಕ್ ಮಾಡ್ತಾ ಇದ್ದೆ. ಅವಾಗ ಪೇಮೆಂಟ್ ತಗೊಳಕ್ ಹೋಗು ವಜ್ರೇಶ್ವರಿ ಕಂಬೈನ್ಸ್ಗೆ. ಯಾವಾಗ ನೋಡಿದ್ರು ಈ ಸ್ಮೈಲ್ ಹಿಂಗ್ ನೋಡ್ಬಿಟ್ಟು ಹಿಂಗೆ ನಕ್ಬಿಟ್ಟು ಹಿಂಗ ಅಂತ ಇದ್ರು. ಆ ಸ್ಮೈಲ್ ಹಂಗೆ ಎಕ್ಸಾಕ್ಟ್ ಅದು ನಮ್ಮಿಬ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರಲ್ಲ. ನಾವು ಹೋದಾಗೆಲ್ಲ ಹಿಂಗ್ ಕೂತ್ಕೊಂಡು ಹಿಂಗ್ ನೋಡಿ ಒಂದ್ ಸ್ಮೈಲ್ ಕೊಡ್ತಾ ಇದ್ರು. ಎಕ್ಸಾಕ್ಟ್ ಸ್ಮೈಲ್ ಇದೆ ಅದು. ಎಸ್, ನಂಗೆ ಈ ಸ್ಮೈಲ್ ಬರೋದು
ಮನೆಯಿಂದ ಹೋಗ್ಬೇಕಂದ್ರೆ ಓಕೆ ಬಾಯ್ ಅನ್ಬಿಟ್ಟು ಒಂದು ಸ್ಮೈಲ್ ಕೊಡೋರು, ಸೇಮ್ ಸ್ಮೈಲ್. ಅಜ್ಜಿ 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 ತಾತ. ಎಸ್, ಇನ್ಫ್ಯಾಕ್ಟ್ ವಿಷ್ಣುವರ್ಧನ್ ಸರ್ದು ಫೋಟೋ ಇದೆ. ಹೌದು, ಇಲ್ಲಿ ಇಲ್ಲಿದೆ ನೋಡಿ ಒಂದು. ಇಲ್ಲಿ ನೋಡಿ, ಇದು ಸೂಟ್ ಹಾಕೊಂಡಿರೋದು, ಅದು ಫೇಮಸ್ ಸಾಂಗ್ ಇದೆ ಅಲ್ಲ ಇದ್ರದ್ದು ಯಾವುದು ಬಂಧನ ಮೂವಿದು ಅದು. ಬಟ್ ತುಂಬಾ ಚೆನ್ನಾಗಿ, ತುಂಬಾ ಅಥೆಂಟಿಕ್ ಆಗಿದೆ ಆಕ್ಚುಲಿ ನೋಡುವಾಗ. ಐ ಲವ್ ದ ಎಕ್ಸ್ಪ್ರೆಷನ್ ಕಾಣ್ತಾ ಇದೆ. ಅಟೆನ್ಷನ್ ಟು ಡೀಟೇಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ಅಪ್ಪು ಮಾಮ ಇದು. ನೋಡಿ, ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಹ್ಯಾಂಡ್ ಬಂದ್ರೆ ಅಪ್ಪ ಅವ್ರ ಸ್ಟೈಲ್ ಅದು. ಹೌದು. ನೈಸ್ ನೈಸ್ ಒಳ್ಳೆ ಜಾಗ ಸರ್ ಅಲ್ಲ. ನಿಮ್ಮ ಚಾನಲ್ ಅಲ್ಲೇ ಬಂದಿಲ್ಲ ಈ ಜಾಗ. ಇದೇ ಫಸ್ಟ್. ನೆಕ್ಸ್ಟ್ ಇಲ್ಲಿ ಬಂದು ಯಾವ್ದಾದ್ರು ಫಿಲ್ಮ್ ಶೂಟಿಂಗ್ ಮಾಡ್ತಾರೆ ನೋಡಿ. ಇಲ್ಲಿ ಯಾರೋ ಹೀರೋ ಕೆಲಸ ಮಾಡ್ತಾ ಇರತ್ತಾರ. ನಿಮಗೆ ಐಡಿಯಾ ಕೊಡ್ತಾ ಇದ್ದೀನಿ. ನೋಡಿ, ಅವ್ರ ಸ್ಕ್ರಿಪ್ಟೇ ಈಗ ಹೇಳ್ತಾ ಇದ್ದಾರೆ, ಆಕ್ಚುಲಿ ಒಂದು ಜಿಸ್ಟ್ ಕೊಟ್ಟಿದ್ದಾರೆ. ಆಯ್ತು, ಅದನ್ನೇ promote